ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೋಡಿ, ನಾನು ಇವಾಗ ತಾನೇ ಊರಿಂದ ಬಂದೆ. ನಮ್ಮಮ್ಮ ಆಲ್ರೆಡಿ ಜಾತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಅಂತೂ ಇಂತೂ ನಮ್ಮ ನಂದಿ ಜಾತ್ರೆ ಬಸ್ ಸಿಕ್ತು. ಬಸ್ಸಲ್ಲಿ ಎಕ್ಕಿದ ತಕ್ಷಣ ಸೀಟ್ ಕೂಡ ಸಿಕ್ತು. ನಾನು ನಮ್ಮಮ್ಮಗಂತೂ ಏನು ಪ್ಲ್ಯಾನ್ಸ್ ಅಪ್ಪ ಅಂತ ಕೇಳ್ತಾ ಇದ್ದೀನಿ. ಬಟ್ 1 ನಿಮಿಷದಲ್ಲಿ ಬಸ್ ಆಲ್ರೆಡಿ ಫುಲ್ ಆಗೋಯ್ತು. ನಾನು ಹಿಂಗೆ ತಿರ್ಗೋಷ್ಟು ನಮ್ಮಮ್ಮ ಆಲ್ರೆಡಿ ನಿದ್ದೆ ಓಡ್ಬಿಟ್ರು. ನಾನು ಇನ್ನೇನು ಮಾಡೋಣ ಅಂತ ಆಚೆಗಡೆ ನೇಚರ್ನ ನೋಡಿಕೊಂಡು ಕಿವಿಗೆ ಏರ್ಪೋರ್ಟ್ಸ್ ಹಾಕೊಂಡು ಸಾಂಗ್ಸ್ ಕೇಳಿಸ್ಕೊಂಡು ಆರಾಮಾಗಿ ಜರ್ನಿ ಮಾಡ್ಕೊಂಡು ಬಂದೆ. ಕ್ರೇಜಿ ಪಾರ್ಟ್ ಏನಪ್ಪ ಅಂದರೆ, ನಮ್ಮ ಬಸ್ಸಲ್ಲಿ ಒಂದು ಅಜ್ಜಿ ಇತ್ತು. ನೆಕ್ಸ್ಟ್ ಲೆವೆಲ್ ಸೈಕ್ ಮಾಡ್ತಿತ್ತು ಅಜ್ಜಿ. ಫುಲ್ ಕಾಮಿಡಿ, ಒಬ್ಬರೇ ಸಾಂಗ್ಸ್ ಆಡ್ಕೊಂಡು ಫುಲ್ ಜಾಲಿಯಾಗಿ ಬಂತು. ಸೊ ಫೈನಲಿ ನಮ್ಮ ನಂದಿ ಜಾತ್ರೆ ಅಂತೂ ಬಂದೇ ಬಿಟ್ಟು. ಇಲ್ಲಿಂದ ಎಷ್ಟು ಕಿಲೋಮೀಟರ್? ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಸ್ವಲ್ಪ ದೊಡ್ಡ ಕಿಲೋಮೀಟರ್ 2 ಕಿಲೋಮೀಟರ್ ಇಲ್ಲ. ಅಂತೂ ಇಂತೂ 1 ಕಿಲೋಮೀಟ್ರು 2 ಕಿಲೋಮೀಟ್ರು ಇಲ್ಲೇ ಅರ್ಧ ಕಿಲೋಮೀಟ್ರ್ ಅಂತ ಹೇಳಿ ಕಸ್ಕೊಂಡೇ ಬರ್ತಾ ಇದ್ದಾರೆ. ಜಾತ್ರೆ ಅಂತ ಬಂದಾಗ ಈ ಪಿ ಸೌಂಡ್ ಕೇಳದೆ ಅಂತೂ ಇರೋ ಚಾನ್ಸೇ ಇಲ್ಲ. ಬಟ್ ಅದು ಕೂಡ ಚೆನ್ನಾಗಿತ್ತು. ನಡ್ಕೊಂಬರುವಾಗ ಫುಲ್ ಜಾತ್ರೆ ವೈಬ್ಸ್ನ ನೋಡೋ ಫೀಲ್ ಆಯಿತು. ಬಟ್ ಬಸ್ಸು ಆಟೋಲೆಲ್ಲ ಬಂದರೆ ಇದೆಲ್ಲ ನೋಡೋಕ್ಕಾಗಲ್ಲ ಸುತ್ತಮುತ್ತ. ಹಿಂಗೆ ನಡ್ಕೊಂಬರೋವಾಗ ನಾವು ಜಾತ್ರೆಯಲ್ಲಿ ಇಟ್ಟಿರೋ ಆಟ ಸಾಮಾನ್ಸು, ಅಲ್ಲಿರೋ ಐಟಮ್ಸ್ ಎಲ್ಲ ನೋಡೋಕೆ ಸಿಕ್ತು. ಫಸ್ಟ್ ನಮ್ಮ ಹುಡುಗಿರ್ ಕಣ್ಣು ಹೋಗೋದೆ ಆಬ್ವಿಯಸ್ಲಿ ಟೆಡ್ಡಿ ಬೇರ್ ಕಡೆಗೆ, ಇಲ್ಲಾಂದರೆ ವಾಲೆ ಜುಮ್ಕೆ ಕಡೆಗೆ. ಬಟ್ ನಾನಂತೂ ನಮ್ಮಮ್ಮ ಕೈನ 1 ನಿಮಿಷ ಬಿಡಲೆಲ್ಲ ಕಳೆದೋಗ್ಬಿಡ್ತೀನೋ ಈ ಜನದಲ್ಲಿ ಅಂತ. ನೋಡಿ, ಜನಸಾಗರ ತುಂಬಿ ತುಳುಕ್ತಾ ಇದೆ. ಫೈನಲಿ ನಂದಿ ದೇವಸ್ಥಾನ ಹತ್ರ ಬಂದ್ವಿ. ಇವಾಗ ನಾವು ತೇರ ಹತ್ರ ಹೋಗ್ತಾ ಇದ್ದೀವಿ. ತೇರಿಗೆ ಬಾಳೆಹಣ್ಣು ಹಾಕಿ ನಮಸ್ಕಾರ ಹಾಕೋಣ ಅಂತ. ತೇರು ಜಾತ್ರೆ ಅಂತ ಬಂದಮೇಲೆ ನಮ್ಮ ಟಪಾಂಗುಚ್ಚಿ ಡ್ಯಾನ್ಸು ಸೌಂಡ್ಸು ಇಲ್ಲದೆ ಇದ್ರೆ ಅದು ತೇರು ಜಾತ್ರೆ ಅಂತ ಅನ್ನೋಕ್ಕೆ ಸಾಧ್ಯ ಅಲ್ಲ. ಇಲ್ಲಿ ನೋಡಿ, ಅಂಕಲ್ಲು ಹುಡುಗರು ಎಲ್ಲ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ನಾನು ಕೂಡ ಅದಂತೂ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಫೈನಲಿ ಇವಾಗ ದೇವರಿಗೆ ಬಾಳೆಹಣ್ಣು ಹಾಕುವ ಸಮಯ. ತೇರಿಗೆಲ್ಲ ಬಾಳೆಹಣ್ಣು ಹಾಕಿದ್ದಾಯಿತು, ದೇವ್ರಿಗೆ ನಮಸ್ಕಾರ ಹಾಕಿದ್ದಾಯಿತು. ಇವಾಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇಲ್ಲಿ ಮಜ್ಜಿಗೆ ಸಾವು ಮಾಡ್ತಿದ್ರು ಮನೆಯವ್ರು ಯಾರು, ನಾವು ಕೂಡ ಇಸ್ಕೊಂಡ್ಕೊಳ್ತೀವಿ. ತುಂಬಾ ಖುಷಿ ಆಯಿತು. ಮಜ್ಜಿಗೆ ಕೊಡ್ತಾ ಇದ್ದು ನೋಡಿ. ಈ ಮಿನಿ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.